ದಾವಣಗೆರೆಗೆ. ಹೆಂಗ ಒಂದು ಕುರಿ 15,000ನಾ? ಖುಷಿ ಆಗ್ತದೆ. ನಾನೆಲ್ಲ ಇವಳೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬಂದರೆ 20% ಡಿಸ್ಕೌಂಟ್ ಕೊಡ್ತಾನಂತೆ. ಶಿವು ಫ್ರಮ್ ಆಟೋ ಚಾಲಕ, ಗಣೇಶ್ ಫ್ರಮ್ ಗಣೇಶ್ ಕಲೆಕ್ಷನ್. ನೋಡಿ ಗೈಸ್ ನೋಡಲ್ಲ. ಸೊ ಮದುಮಗಳಿಗೋಸ್ಕರ ನಾವು ಗಿಫ್ಟ್ ಕೊಡ್ತಾ ಇದೀವಿ. ಈ ವ್ಲಾಗು ನೋಡ್ಕೊಂಬನ್ರಿ. ನೋಡಿ ಗೈಸ್, ಇವಳು ಇವಾಗ ತಾನೇ ಬೆಂಗಳೂರಿಂದ ಬರ್ತಿದ್ದಾಳೆ. ಮಿಡ್ನೈಟ್ ಬಿಟ್ಟು ಅರ್ಲಿ ಮಾರ್ನಿಂಗ್ ಬಂದಿದ್ದಾಳೆ ರಿವ್ಯೂಗೆ. ಇವಾಗ ನಾವು ಸಿಂಚು ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ರೆಡಿಯಾಗಿ ಪ್ರಿಯರಿಂದ ಮದುವೆಗೆ ಹೋಗ್ಬೇಕು. ಹೋಗ್ಬೇಕಾದ್ರೆ ಸಿಗ್ತೀವಿ ಗೈಸ್. ಬಾಯ್ ಬಾಯ್ ಬಾಯ್. ಇವ್ರ ಫೇಸ್ ಆಮೇಲೆ ತೋರಿಸ್ತೀನಿ ನಾನು. ಇವಾಗ ಬುರ್ಕ ಹಾಕೊಂಡು ಯಾರಪ್ಪ ಅಂತ ಎಲ್ಲ ಶಾಕ್ ಆಗಿ ನೋಡ್ತಿರ್ತೀರ. ಆಮೇಲೆ ತೋರಿಸ್ತೀವಿ ಗೈಸ್. ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ಪ್ರಿಯಾಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಪ್ರಿಯದರ್ಶಿನಿ ಮದುವೆಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು, ಸಿಂಚು, ಆಯಿಷಾ. ನಾವು ಯಾಕೆ ಇಷ್ಟು ದೊಡ್ಡ ಬ್ಯಾಗ್ ತಗೊಂಡು ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಹಂಗಿಂದ ಹಂಗೆ ಎಲ್ಲರೂ ಅವ್ರವ್ರ ಊರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಬ್ಯಾಗ್ ಲಗೇಜ್ ಎಲ್ಲ ಜಾಸ್ತಿ ತೊಗೊಂಡಿದ್ದೀವಿ. ಆ್ಯಂಡ್ ನಮಗೋಸ್ಕರ ಇಲ್ಲೆಲ್ಲೋ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಬಾಯ್ಸ್. ಕಾರ್ ಹತ್ರ ಹೋಗಿದ ತಕ್ಷಣ ಅವ್ರನ್ನೆಲ್ಲರೂ ನಿಮ್ಗೆ ತೋರಿಸ್ತೀವಿ ಗೈಸ್. ನಾವು ಹೋಗ್ತಿರೋದು ಹಿರಿಯೂರಿಂದ ದಾವಣಗೆರೆಗೆ. ಪ್ರಿಯದರ್ಶಿನಿ ಮದುವೆ ಇರೋದು ದಾವಣಗೆರೆಯಲ್ಲಿ. ಸೊ ಎಲ್ಲರೂ ದಾವಣಗೆರೆಗೆ ಹೋಗ್ತಾ ಇದ್ವಿ. ಕಾರ್ ಹತ್ರ ಹೋದ್ಮೇಲೆ ಸಿಗ್ತೀವಿ ಗೈಸ್. ಬಾಯ್. ಓಪನ್ ಮಾಡೋ. ಹಾಯ್ ಶಿವು. ಕುತ್ಕೊಂತೀವಿ ಗೈಸ್ ಈಗ. ಗಣಿ ಹಾಯ್. ಶಿವು ಹಾಯ್ ಮಾಡು. ವಾರ್ಷಿಕೋತ್ಸವ ಅಂತ ಹೇಳ್ತಾ ಇದ್ದಾರೆ ಗೈಸ್. ಹೋಗ್ತಾ ಇಲ್ಲ ನಾವು ಮತ್ತೆ ಸಮಾರಂಭ. ಸಿಂಚು ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತದೆ. ಫ್ರೆಂಡ್ಸ್ ಜೊತೆಗೆ ಹೋಗೋದಕ್ಕೆ ಖುಷಿ ಆಗುತ್ತೆ. ಬಟ್ ಎಲ್ಲರೂ ಬಂದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಇನ್ನೊಂದು ಕಾರ್ ತರಬೇಕಿತ್ತು. ಹೌದು, ಎಲ್ಲರೂ ಬಂದಿದ್ರೆ ಇನ್ನೊಂದು ಕಾರ್ ತರಬೇಕಿತ್ತು. ಸಾಕು ಸುಮ್ಮನಿರಪ್ಪ. ಆಗ್ತಾ ಇಲ್ಲ ಅಂತ ಕೇಳ್ಕೊಂಡು ಹೋಗ್ತಾ ಇದೀವಿ ಗೈಸ್. ಗೊತ್ತಿಲ್ಲ. 9:45 ಗೈಸ್. ಮೇಕಪ್ ಎಲ್ಲ ಏನು ಮಾಡಿಲ್ಲ ಗೈಸ್. ಏನೇನೋ ಮಾಡಿ ಅಲ್ಲಿ ಮನೇಲಿ ಅವಳು ದಾವಣಗೆರೆಗೆ ಅವಳು ದುರ್ಗದಲ್ಲಿ ಇಳ್ಕೊಬೇಕಿತ್ತು. ಸೊ ಹಂಗಾಗಿ ಸಿಂಚು ಇವಾಗ ಅವಳು ಬರ್ಬೇಕಾದ್ರೆ ಇಳ್ಕೊಂತಾಳ. ಅದಕ್ಕೆ ನಾವು ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಕಣ್ರಿ ನಮಗೂ. ಮನೆ ಮಠ ಸಂಸಾರ ಗಿಂಸಾರ ಅಂತ ಆಗಿದೆ. ಅಲ್ಲಿ ಲೈಫ್ ಅಂದರೆ ಲೈಫ್ ಅಲ್ಲ, ಎಷ್ಟು ಗ್ರೀನ್ ಆಗಿದೆ ಇಲ್ಲಿ ಗೈಸ್. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 10-15 ಮಿನಿಟ್ಸಲ್ಲಿ ಚೌಟ್ರಿ ರೀಚ್ ಆಗ್ತೀವಿ ಗೈಸ್. ನೋಡಿ ಗೈಸ್, ಕುರಿ ಕೇಳೋ ಒಂದು ಕುರಿ ಹೆಂಗೆ ಅಂತ. ಹಾಂ, ಮಠ ಎಲ್ಲಿ ಬರುತ್ತೆ? ಮಠ ಹಾಂ, ಚಂದ್ರಗಿರಿ ಮಠ ಗೊತ್ತಿಲ್ವಾ? ಹೆಂಗೆ ಒಂದು ಕುರಿ 15,000ನಾ? ಒಳ್ಳೆ ಬಿಸ್ನೆಸ್ಸು ಗೈಸ್. 15,000 ಅಂತೆ. ಆರಾಮಾಗಿ 2-3 ತಿಂಗಳು ಚೆನ್ನಾಗಿ ಮೇಯಿಸ್ಬಿಟ್ಟು ಮಾರ್ಬಿಟ್ರೆ ಒಳ್ಳೆ ದುಡ್ಡು. ಯಾಕೆ ಇಂಜಿನಿಯರಿಂಗ್ ಮಾಡ್ಬೇಕು ನಾನು? ಒಂದೊಂದು ಕುರಿ ಸಾಕ್ಬೋದಲ್ಲ. ನನ್ಗೆ ಅವನಿದ್ದ ಇಟ್ಬಿಟ್ಟೆ. ಹಲೋ, ನಾನೆಲ್ಲ ಇವಳೆ. ಚೆನ್ನಾಗಿ ಕಾಣಲ್ಲ ಅಂತ ಅವಳಿಗೆ. ನಮ್ಮ ಕಾರ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾವಳೆ. ನೋಡಿ ಗಾಯ್ಸ್, ನಮ್ಮ ಲಿಖಿತ ಪಿರ ಅವರು ಅವ್ರ ಗಾಡಿ ಫುಲ್ ಯಾರೋ ಉಗ್ಬಿಟ್ಟಿದ್ದಾರೆ ಅಂತ. ಎಷ್ಟು ಚೆನ್ನಾಗಿ ವಾಶ್ ಮಾಡ್ತಾರೆ. ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಇವಾಗ ಒರೆಸ್ತಾ ವಾಶ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಹೌದು, ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಅದು ಬಿಚ್ಚು ಚೆನ್ನಾಗಿ ಕಾಣಿಸ್ತೆ. ನೋಡಿ ಈ ಥರ ರೆಡಿ ಆಗಿದೆ. ಚೆನ್ನಾಗಿ ಕಾಣಿಸ್ತಿಲ್ಲ. ಔಟ್ಫಿಟ್ ಆಗಿ ಸಿಂಚು ನನ್ನ ಹೆಸರು, ಎಲ್ಲರ ಹೆಸರು ಸಿಗ್ನೇಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಸೊ ಮದುಮಗಳಿಗೋಸ್ಕರ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ. ಈ ವ್ಲಾಗು
ಸ್ಟೆಪ್ಸ್ ಎಲ್ಲ ಬಂದ್ಬಿಟ್ಟಾರಲ್ಲ ಅಂತ. ಹೌದು ನೋಡಿ ಗೈಸ್, ಮದುವೆ ಆಲ್ರೆಡಿ ಆಗೋಗಿದೆ, ಶಾಸ್ತ್ರ ನಡೀತಾ ಇದೆ ನೋಡಿ ಗೈಸ್. ಅಲ್ಲೇ ಕೂತ್ಕೊಳ್ಳೋಣ ಅವ್ರ ಜೊತೆಗೆ ಒಂದು 2 ನಿಮಿಷ ಇಲ್ಲಿ ಗೈಸ್. ನೋಡಿ ಮದುಮಗ ಮದುಮಗಳು ಇಬ್ಬರು ಎದ್ದೋಡ್ತಾ ಇದ್ದಾರೆ. ಸತ್ಯ ಮೌನ ಲವಣ್ಣ ಫಸ್ಟ್ ಬೆಂಚು, ಸೆಕೆಂಡ್ ಬೆಂಚು ಮಧು ಅನು ನಾನು ಸೆಕೆಂಡ್. ಅಮ್ಮ ಕೊಡು ಪಾಪ, ಅವನು ಡ್ರೆಸ್ಸು ಹಾಕೊಳ್ಳೋಕೆ ಇದು ಮಾಡ್ತಾವೆ. ಅಲ್ಲಿ ಪ್ರಿಯದರ್ಶಿನಿನೇ ಹೇಳಿದ್ದು ಕಡೆ ಮಾಡ್ಕೊಂಡು ಗೈಸ್. ಇವಾಗ ಒಂದು ಸ್ವಲ್ಪ ಮದುವೆ ನೋಡಿಕೊಂಡು ಊರೆಲ್ಲ ನೋಡೋಣ ಅಂತ ಹೊರಗಡೆ ಬಂದಿದ್ದೀವಿ ಗೈಸ್. ಮದುವೆ ಇನ್ನೂ ಆಗ್ತಾ ಇದೆ, ಮದುವೆ ಬೇಜಾರಾಗುತ್ತೆ ಅಂತ ಹೇಳಿ ಗೈಸ್. ಗಣೇಶ್ ಶಿವು ನೋಡಿ ಗೈಸ್, ತುಂಬ ಸಲ ನೋಡಿರ್ತೀರ ನಾನು ಬ್ಲಾಗಲ್ಲಿ, ಯಾವಾಗಲೂ ಕಾಣಿಸ್ಕೊಂಡಿರ್ತಾರೆ ಗಣೇಶ್ ಶಿವು. ಅಂಗಡಿ ಬ್ಲಾಗ್ ಮಾಡಿದ್ದೀನಿ. ಇನ್ನೊಂದ್ಸಲ ಗಣೇಶ್ ಕಲೆಕ್ಷನ್ಸ್ ಅಂತ ಹಿರಿಯೂರಲ್ಲಿ, ದುರ್ಗದಲ್ಲಿ, ದಾವಣಗೆರೆಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಬಾಯ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಮೆನ್ಸ್ ವೇರ್ ಎಲ್ಲನೂ. ನೀವು ಹೋಗಿ ಅಲ್ಲಿ ಎಲ್ಲ ಥರದ್ದು ಮೆನ್ಸ್ ವೇರ್ ಹೋಗಿ ತಗೊಳ್ಳಿ, ಪರ್ಚೇಸ್ ಮಾಡಿ. ಕೆಲವೊಂದು ಸಲ ಆಫರು ಕೊಡ್ತಾನೆ. ಗಣೇಶ್ ಕಲೆಕ್ಷನ್ ವಿಸಿಟ್ ಮಾಡಿ. ನಮ್ಮ ಹಿರಿಯೂರು ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ಐಡಿನೂ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 20% ಡಿಸ್ಕೌಂಟ್ ಇರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬಂದರೆ 20% ಡಿಸ್ಕೌಂಟ್ ಕೊಡ್ತಾನಂತೆ ಗೈಸ್. 10% ಡಿಸ್ಕೌಂಟ್, 10% ಆದರೂ ಡಿಸ್ಕೌಂಟ್ ಕೊಡ್ತಾನಂತೆ ಗೈಸ್. ಬನ್ನಿ ಗೈಸ್ ತಗೊಳ್ಳಿ. ಒಂದು ಟೆಂಪಲ್ ಇದೆ, ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಶಿವನ ದೇವಸ್ಥಾನ ಚೆನ್ನಾಗಿರ್ತೀವಿ. ನೀನಂದ್ರೆ ಅವನು ಅನ್ನೋದಲ್ಲ, ಅನ್ನೋದ್ರೆ ಫಸ್ಟ್ ಐತಿ, ಅಂದ್ರೆ ಫಸ್ಟ್ ಐತಿ. ಯಾರಿಗೆ ಬೇಕಾದ ನಿನಗೆ ಅಲ್ಲಿ ತನಕ ಉಳಿಯೋದು ಚೆನ್ನಾಗೈತಿ. ಹೋಗ್ಬೇಕು ಕಂಕುಡ್ರಿ ಹಾಕೋದ್ರೆ ಭಾರಿ ಕೇಳ್ತದ ನಿನ್ನ ಗೈಸ್. ಇವಾಗ ನಾವು ಒಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಈಚೆ ಹೋಗ್ತಾ ಇದ್ದೀವಿ ಗೈಸ್. ಶಿವು ಎಲ್ಲ ಹೋಗ್ತಾ ಇದ್ದೀವಿ? ಸ್ನ್ಯಾಕ್ಸಿಗೆ ಟೈಮ್ ಇಲ್ಲಿ ಮದುವೆ ಮನೆದು ಊಟ ಲೇಟ್ ಆಗೈತೆ ಪಾಪ, ನಮ್ಮ ಹೆಣ್ಮಕ್ಳಿಗೆಲ್ಲ ಹೊಟ್ಟೆ ಹಸ್ತೈತೆ, ಅದಕ್ಕೋಸ್ಕರ ಟಿಫನ್ನಿಗೆ ಈಚೆ ಹೋಗ್ತಾ ಇದ್ದೀವಿ ಗೈಸ್. ಆನ್ ಮಾಡ್ರಯ್ಯ ನೋಡ್ರಿ ಗೈಸ್, ಇವಳಿಗೆ ಆಗ್ತಾ ಇಲ್ಲ, ತುಂಬ ಶೆಕೆ ಆಗ್ತಾ ಇದೆ. ಬೇಸಿಗೆ ಅಲ್ವಾ, ಶೆಕೆ ನೋಡಿ. ನಾನು ಕ್ಲಿಪ್ ಇಲ್ಲಿ ಇಟ್ಬಿಟ್ಟಿದ್ದೀನಿ, ನಾನು ಆಮೇಲೆ ಹಾಕೊಂತೀನಿ. ಎಲ್ಲರಿಗೂ ಇವಾಗಲೇ ಸುಸ್ತಾಗ್ಬಿಟ್ಟಿದೆ ಗೈಸ್. ಇನ್ನೂ ರಿಸೆಪ್ಷನ್ ಆಗಿಲ್ಲ ಗೈಸ್, ಮುಹೂರ್ತ ಆಗ್ತಾಯಿತ್ತು. ಸ್ನ್ಯಾಕ್ ತಿನ್ನೋದು ಹೋಗ್ತಾ ಇದ್ದೀವಿ. ನಾನು ಅವಾಗಲೇ ವೀಡಿಯೋ ಮಾಡ್ಕೊಂಡೆ, ರೆಕಾರ್ಡೇ ಆಗಿಲ್ಲ ಗೈಸ್. ಇಲ್ಲಿ ನೋಡಿ ವಾಟರ್ ಇದೆ, ವಾವ್. ಸೊ ಗಣಿ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಗಣಿ ಏನಕ್ಕೆ ಬಂದಿರೋದು ನೀನು? ನಾನು ಊಟ ಮಾಡಕ್ಕೆ ನೋಡಿ ಗೈಸ್, ಗಣಿ ಊಟ ಮಾಡಿ ಹುಡುಗ ಹುಡುಗಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಕ್ಕೆ ಬಂದಿದ್ದೀವಿ. ಆದ್ರೆ ನಮ್ಮ ಶಿವು ಏನಕ್ಕೆ ಬಂದಿದ್ದಾನೆ ಅಂತ ಯಾರಿಗಾದ್ರೂ ಗೊತ್ತಾ? ಮತ್ತೆ ನೆಕ್ಸ್ಟ್ ನಾನು ಬಂದಿರೋ ಕಾರಣ ಮದುವೆಗೆ ಬಂದಿರೋ ಎಲ್ಲ ಲೇಡೀಸ್ ನೋಡಕ್ ಬಂದಿದ್ದೀನಿ. ನೋಡಿ ಗೈಸ್, ಎಲ್ಲ ಹುಡುಗಿರ್ನ ನೋಡಕ್ ಬಂದಿದ್ದಾನೆ. ಪಕ್ಕದಲ್ಲಿ ಬಿರಿಯಾನಿ ಇದ್ರು ಇವನಿಗೆ ಚಿತ್ರಾನ್ನನೇ ಬೇಕು ಗೈಸ್. ಸಿಂಚು, ಶಿವ್ ಬಗ್ಗೆ ಏನಾರು ಹೇಳ್ತೀಯಾ? ಶಿವ್ ಬಗ್ಗೆ ಏನು ಹೇಳೋದಿಲ್ಲ, ಬಿಕಾಸ್ ನಾವಿಲ್ಲೆಲ್ಲ ನೋಡ್ಬಿಡ್ತೀವಿ. ಆ ಮಾತು ಮಾತ್ರ ಹೇಳ್ಬೇಡ, ನೋಡ್ಬಿಟ್ಟಿದೀವಿ ಅನ್ನೋದು ಹೇಳ್ಬೇಡ. ಇಲ್ಲಿ ಅವನೇನೇನು ಮಾಡ್ತಾನೆ, ಅವನ ಆಕ್ಟಿವಿಟೀಸ್ ಏನು ಎತ್ತ ಅಂತ ಎಲ್ಲ ನೋಡಿರೋದ್ರಿಂದ ಅವನ ಬಗ್ಗೆ ಏನು ಮಾತಾಡಂಗಿಲ್ಲ ನಾವು ಗೈಸ್. ನೋಡ್ರಿ ಇಲ್ಲಿ ಆಕ್ಸಿಡೆಂಟ್ ಆಗಿರೋ ತೋರ್ಸೋದಕ್ಕೆ ಗೈಸ್ ಇಲ್ಲಿ ನೋಡಿ ಗೈಸ್, ನೀನು ಅದನ್ನ ಕರೆಕ್ಟಾಗಿ ಹೇಳಮ್ಮ. ಯಾವುದೋ ಲಾರಿ ಪಲ್ಟಿ ಹೊಡೆದ್ಬಿಟ್ಟೈತೆ ನೋಡಿ ಗೈಸ್. ಅದಕ್ಕೆ ಎಲ್ಲರೂ ದಯವಿಟ್ಟು ಆ ಕಾರನ್ನ, ಗಾಡಿನ ಏನಾದ್ರು ಓಡಿಸ್ಬೇಕಾದ್ರೂ ಸೇಫಾಗಿ ಓಡಿಸ್ಕೊಳ್ಳಿ. ರೋಡ್ ಪಕ್ಕದಲ್ಲಿ ಮನೆ ಇರಬಾರ್ದು. ಹೌದು ನೋಡಿ ಗೈಸ್, ಮದುವೆ ಊಟಕ್ಕೆ ಬಂದ್ಬಿಟ್ಟು ಚಿಕನ್ ಅಂತಾನೆ. ನಾಳೆ ಹೋಗ್ರಿ, ಇವಳು ಮದುವೆ ಅಲ್ವಾ, ಇವ್ರ ಅಕ್ಕವ್ರ ಮದುವೆ ಕರ್ದವಳೆ. 5 ವರ್ಷ ಆಯ್ತು ಅವಳ ಚಿಕನ್ ಊಟ. ಅವಳ್ದಲ್ಲ, ಅವ್ರ ಅಕ್ಕಂದು. ಗೈಸ್ ಏನೋ ತಿನ್ನಕ್ಕೆ ಹೋಗ್ತಾ ಇದೀವಿ. ಏನು ಇಲ್ಲಿ ಶಾಪ್ ಸಿಗ್ತಾ ಇಲ್ಲ ನಮ್ಗೆ. ಪರ್ಫೆಕ್ಟ್ ಅಣ್ಣ, ಇದೊಂದು ಸ್ವೀಟು ಒಂದೇನಾ ನೋಡಿ ಗೈಸ್, ನಾನು ಸ್ವೀಟ್ ಕೇಳಿದ್ರೆ ಒಂದೇ ಒಂದು ಕೊಡಿಸ್ತಾನೆ. ಇಂಥವ್ರು ಇರ್ತಾರೆ. ಒಂದು ತಿಂದರೆ ಹೊಟ್ಟೆ ತುಂಬುತ್ತಾ, ಸಮಾಧಾನ ಆಗುತ್ತಾ? ನಂಗೆ ಸ್ವೀಟ್ ತುಂಬ ಇಷ್ಟ. ಸ್ವೀಟ್ ಕೊಡ್ರಿ. ಇವಾಗಷ್ಟೇ ನಾವು ಹೋಗ್ತಾ ಇದೀವಿ ಜ್ಯೂಸ್ ಕುಡ್ಕೊಂಡು. ನೋಡಿ ಗೈಸ್, 10 ಗಣಿ 10 ತಾಳೆ. ಡ್ರೈವರ್ ಚೇಂಜ್ ಆಗಿದ್ದಾರೆ ನೋಡಿ ಗೈಸ್. ಇವಾಗ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗೋರಿ, ಗಣಿಯಿಂದ ಶಿವಂಗೆ ಎಲ್ಲರೂ ಒಂದು ನಮಸ್ಕಾರ ಮಾಡ್ಕೊಳ್ರಿ. ಅಷ್ಟೇ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಇವಾಗ ಅಲ್ಲಿ ಸಿಕ್ಕಾಪಟ್ಟೆ ಹುಡುಗ ಹುಡುಗಿ ಫೋಟೋ ಸೆಕ್ಷನ್ ನಡೀತಾ ಇದೆ, ಅಲ್ಲಿಗೆ ಹೋಗಿ ತೋರಿಸ್ತೀವಿ ಗೈಸ್.
ನೋಡಿ ಇಲ್ಲೆಲ್ಲ ಫೋಟೋ ಸೆಕ್ಷನ್ ಮಾಡ್ತಾ ಇದ್ದಾರೆ ಹುಡುಗ ಹುಡುಗಿದು. ಪ್ರಿಯಾ ಆ್ಯಂಡ್ ಪೃಥ್ವಿ ಸರ್ ಅವರು ಇಬ್ಬರು ಫೋಸ್ ಮೇಲೆ ಫೋಸ್ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಎಕ್ಸಿಟ್ ಆಗಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಬರ್ತವ್ರೆ. ನಾವಿಲ್ಲಿ ಕೈ ತೊಳ್ಕೊಂಡು ಎಂಟ್ರಿ ಆಗ್ತಾ ಇದ್ದೀವಿ ಊಟಕ್ಕೆ. ಇನ್ನೂ ನಾವು ರಿಸೆಪ್ಷನಿಗೆ ಹೋಗೇ ಇಲ್ಲ, ಡೈರೆಕ್ಟ್ ಊಟಕ್ಕೆ ಬರ್ತಾ ಇದ್ವಿ. ಗೈಸ್ ಇವಾಗ ಊಟಕ್ಕೆ ಬಂದಿದ್ದೀವಿ ಗೈಸ್. ಇವ್ರು ರೇಗಿಸ್ಕೊಂಡು ಸಾಯ್ತಾ ಇದ್ದಾರೆ. ಯಾಕೆ ಸಾಯ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ? ಏನಂದ್ರೆ ಅವ್ನು ಯಾಕೆ ಕುಂತಿದ್ದಾನೆ ಗೊತ್ತಾ ಅಲ್ಲಿ? ಯಾಕೆ ಅಲ್ಲಿಂದ ಐಟಮ್ಸ್ ಕರೆಕ್ಟಾಗಿ ಕಾಣ್ತಾವೆ. ಯಾವ ಗೈಸ್ ಗಡಿ ಬಂದಿರೋದೇ ಊಟಕ್ಕೆ ಗೈಸ್. ಚಿಂಚು ಏನಾದ್ರು ಮಾತಾಡ್ತೀಯಾ? ಊಟ ಮಾಡಿಲ್ಲ ಗೈಸ್, ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಪೂರಿ ಪಾಯಸ ಪಲ್ಯ ಎಲ್ಲ ಹಾಕಿದ್ದಾರೆ, ಎಲ್ಲ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಗೈಸ್ ಇವಾಗ ರಿಸೆಪ್ಷನಲ್ಲಿ ನಿಂತಿದ್ದೀವಿ. ಆಯಿಷಾ ಫೋಟೋ ತೆಗಿತಾ ಇದ್ದಾಳೆ. ಇವರೆಲ್ಲ ಕ್ಯೂವಲ್ಲಿ ನಿಂತಿದ್ದಾರೆ ನೋಡಿ ಗೈಸ್. ಸೀರೆ ಹಾಕೊಂಡು ನಿಂಗೆ ಮಾಡೋಕ್ಕಾಗಲ್ಲ. ಇವಾಗ ಪಟ್ಟ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಟ ಪಟ ಅಂತ ಇವ್ರಿಗೆ ಹೋಗ್ತಾ ಇರುತ್ತೆ ಗೈಸ್. ಹೋದ್ಮೇಲೆ ಸಿಗ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಮೇಲೆ ಸಿಗ್ತೀನಿ ಗೈಸ್. ಇವಾಗ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾಯ್ತು ಗೈಸ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಇವ್ರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇಬ್ಬರು ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋಗಿದ್ದೀವಿ. ಅವರೆಲ್ಲ ಕಾರ್ ತೆಗಿತಿದ್ದಂಗೆ ಅವರೇ ಎಲ್ಲಿ ಹೋಗ್ತಾವ್ರೆ? ನಿಮ್ಮ ಕಾರ್ ಅಂತ ನಿಮಗೆ ಸದ್ಯಕ್ಕೆ ತಂದಿದ್ದೀವಿ. ಇಲ್ಲ ಅದು ಯಾವುದೂ ಹಿಂದೆಗಡೆ ಹೋಯ್ತು. ನಮ್ಮ ಕಾರ್ ನನಗೆ ಎಲ್ಲಿದ್ರೂ ಗೊತ್ತಾಗುತ್ತೆ. ಜೀವ ಅಂತ ಬರ್ತಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಡ್ರೈವರ್ ಮತ್ತೆ ಚೇಂಜ್ ಆಗಿದ್ದಾರೆ ನೋಡಿ ಗೈಸ್. ಗಣೇಶ್ ಅವ್ರು ಕೂತಿದ್ದಾರೆ. ಗಣೇಶ್ ಫ್ರಮ್ ಗಣೇಶ್ ಕಲೆಕ್ಷನ್ಸ್ ಆ್ಯಂಡ್ ಶಿವು ಫ್ರಮ್ ಶಿವು ಫ್ರಮ್ ಆಟೋ ಚಾಲಕ. ಗಣೇಶ್ ಫ್ರಮ್ ಗಣೇಶ್ ಕಲೆಕ್ಷನ್ಸ್. ನೋಡಿ ಗೈಸ್ ಇವಾಗ ಸಿಂಚು ದುರ್ಗದಲ್ಲಿ ಹೇಳ್ಕೊತಾ ಇದ್ದಾರೆ. ಬಾಯ್ ಮಾಡು. ಇಲ್ಲೇ ನಮ್ಮ ಸೋಲೋಮೇಟ್ ಮನೆ ಇರೋದಿಲ್ಲ ಅಂತೆ. ನೋಡ್ಕೊಬಿಡಪ್ಪ ಗಣಿ, ಸೋಲೋಮೇಟ್ ಅವ್ರ ಮನೆ ಇಲ್ಲೆಲ್ಲ ಅಂತ ಇದೆ ಕ್ಲಾಸ್. ಬಂದಾಗ ಮಾತಾಡ್ಸ್ಕೊಂಡು ಹೋಗಿ ನೋಡು. ತಿರುಗಿ ನೋಡ್ತಿರಲ್ಲೇ ಮುಂದೆ ನೋಡ್ಕೊಂಡು ಗಾಡಿ ಓಡ್ಸ. ನಾವು ಹೇಳ್ಕೊಡ್ತಾ ಇದ್ದೀವಿ. ಸಿಂಚು ಸಮಾರಂಭ ನಡೀತಾ ಇದೆ ಗೈಸ್. ಶಾಲು ಹೂವಿನ ಹಾರ ಇದ್ರೆ ಕೊಟ್ಟು ಬಿಡಿ, ಬಿಡಿ. ಸಿಂಚು ಬಾಯ್. ಸಿಂಚು ಬಾಯ್ ಬಾಯ್ ಬಾಯ್. ಹುಷಾರು. ಫೋನ್ ಮಾಡು ಹೋಗ್ಮೇಲೆ. ಬಾಯ್. ಹಾಂ ನಾನು ಫೋನ್ ಮಾಡ್ತೀನಿ, ನೀನು ಪಿಕ್ ಮಾಡು. ಬಾಯ್. ಒಂದು ವಿಕೆಟ್ ನೆಕ್ಸ್ಟ್ ಆಯುಷ್ ಅವ್ರು ಹೇಳಿದ್ದಾರೆ. ಲಾಸ್ಟಿಗೆ ನಾವು ಹೇಳಿದ್ರು ಪಕ್ಕದಲ್ಲಿರೋ ಗುರುಪ್ರಸಾದ್ ಹೋಟೆಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಸ್ವಲ್ಪ ಕಾಫಿ ಕುಡಿಯೋಣ ಅಂತ. ಬಾರೆ ಹೈವೇ ಪಕ್ಕದಲ್ಲೇ ಇರೋದು ಆ್ಯಕ್ಚುಲಿ. ಕಾಫಿ ಕುಡ್ದು ಹೊರಡ್ತೀವಿ ಗೈಸ್. ಈಗ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೇನಾದರೂ ಕಾರ್ ಬೇಕಿದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರಮೋಷನ್ ಮಾಡಿಸ್ಕೊಡ್ತಾ ಇದ್ದೀವಿ. ನಮ್ಮ ಶಿವ ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ, ಆಯುಷಾ ಅವ್ರು ಕೂತಿದ್ದಾರೆ ಹಿಂದೆ. ಚೇಂಜ್ ಆಗ್ತಾ ಇರ್ತೀವಿ ಅವಾಗವಾಗ. ಕೂತತ್ರನೇ ಕೂತ್ಕೊಳ್ಳೋಕೆ ಆಗಲ್ವಲ್ಲ ಗೈಸ್. ದಟ್ಸ್ ವೈ. ಸೊ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಆಯುಷನ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ಹೋಗ್ತೀವಿ ಗೈಸ್. ಹಾಂ ಸರಿ. ಬಾಯ್ 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 ಗೈಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.